ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಜಿ ಕೆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ. ಸೊ ಈ ಒಂದು ಕ್ವಶನ್ಗಳು ಹಿಂದೆ ಆದಂಥ ಎಲ್ಲ ಎಫ್ ಡಿ ಎ, ಎಸ್ ಡಿ ಎ, ಕೆ ಎ ಎಸ್, ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಮತ್ತು ಪಿ ಡಿ ಒ, ವಿಲೇಜ್ ಅಕೌಂಟೆಂಟ್, ಹೀಗೆ ಇನ್ನಿತರ ಎಕ್ಸಾಮ್ಗಳಲ್ಲಿ ಕೇಳಲಾದಂಥ ಪ್ರಶ್ನೆಗಳಾಗಿರ್ತವೆ. ಸೊ ಇವು ಮುಂಬರುವ ಎಲ್ಲ ಒಂದು ಎಕ್ಸಾಮ್ಗಳಿಗೆ ಉಪಯುಕ್ತ. ಸೊ ನಾವಿಲ್ಲಿ ಪ್ರತಿಯೊಂದು ಕ್ವಶನನ್ನು ಇನ್ ಡೆಪ್ತಾಗಿ ಅಧ್ಯಯನ ಮಾಡೋಣ. ಯಾಕೆಂದರೆ ಒಂದು ಕ್ವಶನ್ದಿಂದ ನಿಮ್ಗೆ ಒಂದು ಚಾಪ್ಟರ್ ಕವರ್ ಆಗುತ್ತೆ ಅಲ್ಲಿ. ಓಕೆ, ಲೆಟ್ಸ್ ಗೋ. ಇಲ್ಲಿ ಮೊದಲನೇ ಕ್ವಶನ್ ನೋಡಿ, ಇಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಅದ. ನೀವು ಬೇಕಿದ್ದರೆ ಕನ್ನಡ ರೆಫರ್ ಮಾಡ್ಬೋದು ಅಥವಾ ಇಂಗ್ಲೀಷ್ ಕೂಡ ರೆಫರ್ ಮಾಡ್ಬೋದು. ಇನ್ ವಿಚ್ ಇಯರ್ ವಾಸ್ ಮೈಸೂರು ಸ್ಟೇಟ್ ರಿನೇಮ್ಡ್ ಆ್ಯಸ್ ಕರ್ನಾಟಕ? ಯಾವ ವರ್ಷ ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಹೆಸರಿಸಲಾಯಿತು? ಸೊ ನಿಮಗೆ ನಿಮ್ಮ ಮುಂದೆನೇ ಇದೆ ಇಲ್ಲಿ ಉತ್ತರ 1973 ಅಂತ. ಬಟ್ ಇದರ ಒಂದು ಹಿಸ್ಟ್ರಿ ನೋಡ್ಬೇಕಂದ್ರೆ, ಒಂದು ವಿಸ್ತೃತ ರೂಪದಲ್ಲಿ ನೋಡ್ಬೇಕಂದ್ರೆ, ಈ ಒಂದು ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು ನವಂಬರ್ 1 ನವಂಬರ್ 1973 ಓಕೆ, ಇದು ಕರೆಕ್ಟ್. ಆ ಒಂದು ಟೈಮಲ್ಲಿ ಸಿ ಎಮ್ ಯಾರಿದ್ದರು? ಆ ಒಂದು ಟೈಮಲ್ಲಿ ಸಿ ಎಮ್ ದೇವರಾಜ್ ಅರಸ್. ಓಕೆ, ದೇವರಾಜ್ ಅರಸ್ ಅಂತ ಇದ್ದರು. ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಮರುನಾಮಕರಣ ನಡೆಯಿತು. ಆ್ಯಕ್ಚುಲಿ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ಭಾಷಾವಾರು ಪ್ರಾಂತ್ಯಗಳ ವಿಂಗಡಣೆಯ ಸಮಯದಲ್ಲಿ 1956 ನವಂಬರ್ 1 ಈ ಒಂದು ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿತು. ನಂತರ ಏನಾಯಿತು, ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ಒಳಗೊಂಡಿದ್ದ ಈ ಒಂದು ಕರ್ನಾಟಕ, ಸಮಗ್ರ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ಭಾಷಾ ಗುರುತನ್ನು ಪ್ರತಿಬಿಂಬಿಸುವ ಸಲುವಾಗಿ ಇದನ್ನು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಈ ಒಂದು ನವಂಬರ್ 1 ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಅಂತ ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಓಕೆ, ಸೊ ಇದು ಕರೆಕ್ಟ್, ನಿಮ್ಗೆ ನೆನಪಿರಬೇಕು. ಸಿ ಎಮ್ ಯಾರಿದ್ದರು, ಆಮೇಲೆ ಆ ಒಂದು ಟೈಮಲ್ಲಿ ಗವರ್ನರ್ ಯಾರಿದ್ದರು, ಗವರ್ನರ್ ಅದನ್ನು ಕಾಮೆಂಟಲ್ಲಿ ತಿಳಿಸಿ ನನಗೆ. ಇದು ನಿಮಗೆ ಹೋಮ್ವರ್ಕ್. ಓಕೆ, ನೆಕ್ಸ್ಟು ಎರಡನೇ ಕ್ವಶನ್ ನೋಡಿ, ವಿಚ್ ಟ್ರೀಟಿ ಎಂಡೆಡ್ ದ ಥರ್ಡ್ ಆಂಗ್ಲೋ ಮೈಸೂರು ವಾರ್? ಮೂರನೇ ಆಂಗ್ಲೋ ಮೈಸೂರು ಯುದ್ಧವು ಯಾವ ಒಪ್ಪಂದದಿಂದ ಕೊನೆಯಾಯಿತು? ಓಕೆ, ನಿಮಗೆಲ್ಲರಿಗೂ ಗೊತ್ತು ಈ ಆಂಗ್ಲೋ ಮೈಸೂರು ವಾರ್ಸ್ ಎಷ್ಟಾಗ್ಯಾವದ? ಟೋಟಲ 4 ವಾರ್ಸ್ ಆಗಿದ್ದಾವೆ. ಓಕೆ, ಸೊ ಈ ಒಂದು ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವಾಗಾಯಿತು? ಇದು 1792 ಮಾರ್ಚ್ 18. ಓಕೆ, 18 ಮಾರ್ಚ್ 1792 ಆಯ್ತಿದು. ಓಕೆ, ಅಂದರೆ ಇದರ ಒಂದು ಸಹಿ ಮಾಡಲಾಯಿತು. ಯಾವುದು? ದ ಟ್ರೀಟಿ ಆಫ್ ಶ್ರೀರಂಗಪಟ್ಟಣದ ಒಂದು ಒಪ್ಪಂದ ಆಯಿತು. ಈ ಒಂದು ಯುದ್ಧದ ಒಂದು ಕೊನೆ ಆಯಿತು ಇಲ್ಲಿ. ಓಕೆ, ಸೊ ಇಲ್ಲಿ ಒಂದು ಸ್ಥಳ, ಯಾವ ಸ್ಥಳದಲ್ಲಿ ಆಗಿತ್ತು ಇದು? ಶ್ರೀರಂಗಪಟ್ಟಣ ಎಂಬ ಸ್ಥಳದಲ್ಲಿ ಇದರ ಒಂದು ಏನಪ್ಪ ಇದು ಒಪ್ಪಂದ ಆಗಿತ್ತು. ಇದು ಯಾರ್ಯಾರ ನಡುವೆ ಆಯಿತು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಮತ್ತು ಹೈದರಾಬಾದ್ ನಿಜಾಮ ಮತ್ತು ಮರಾಠ ಸಾಮ್ರಾಜ್ಯದ ಪ್ರತಿನಿಧಿಗಳು ಹಾಗೂ ಟಿಪ್ಪು ಸುಲ್ತಾನ್. ಅರ್ಥ ಆಯ್ತಾ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪ್ನಿ ಪ್ಲಸ್ ನಿಜಾಮ್ಸ್, ಈ ನಿಜಾಮ ನಡುವೆ ಇದ್ದರು ಇವರು, ಪ್ಲಸ್ ಮರಾಠ ಪ್ಲಸ್ ಟಿಪ್ಪು ಸುಲ್ತಾನ್. ಓಕೆ, ಸೊ ಇವರು ಮೇನ್ ಇರೋದು ಯಾರು? ಬ್ರಿಟಿಷರು ಮತ್ತು ಟಿಪ್ಪು ಸುಲ್ತಾನ್. ಆ್ಯಕ್ಚುಲಿ ಈ ಒಂದು ಟಿಪ್ಪು ಸುಲ್ತಾನ್ ತನ್ನ ಒಂದು ಅರ್ಧದಷ್ಟು ರಾಜ್ಯವನ್ನು ಬ್ರಿಟಿಷರಿಗೆ ಮತ್ತು ಅವರ ಒಂದು ಮಿತ್ರರಿಗೆ ಬಿಟ್ಟು ಕೊಡಬೇಕಾಯಿತು ಮತ್ತು ದೊಡ್ಡ ಮೊತ್ತದ ಒಂದು ಯುದ್ಧ ಪರಿಹಾರವನ್ನು ಪಾವತಿಸಬೇಕಾಯಿತು. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ, ಅವನ ಒಂದು 2 ಗಂಡು ಮಕ್ಕಳನ್ನು ಒತ್ತಿ ಆಳವಾಗಿ
ಇರಿಸಿಕೊಳ್ಳಲಾಯಿತು. ಸೊ ಇವೆಲ್ಲ ಏನಿದ್ದಪ್ಪ ಈ ಒಂದು ಒಪ್ಪಂದದ ಪ್ರಮುಖ ಅಂಶಗಳು ಆಗಿದ್ದವು. ಇದರಿಂದ ತುಂಬ ಒಂದು ನಷ್ಟ ಆಯಿತು ಯಾರಿಗೆ? ಟಿಪ್ಪು ಸುಲ್ತಾನ್ಗೆ. ಯಾಕೆಂದರೆ ಈ ಒಂದು ಯುದ್ಧದ ಮೊತ್ತವಾಗಿ ಈ ಟಿಪ್ಪು ಸುಲ್ತಾನ್ 3.3 crore ನೋಡಿ, ಆ ಒಂದು ಟೈಮಲ್ಲಿ 3,30,00,000 ರೂಪಾಯಿಯನ್ನು ಯುದ್ಧ ಪರಿಹಾರ ಅಂತ ನೀಡಬೇಕಾಯಿತು. ಓಕೆ, ಇದು ಶ್ರೀರಂಗಪಟ್ಟಣ ಒಪ್ಪಂದ. ಸೊ ಇಲ್ಲಿ ಮದ್ರಾಸ್ ಒಪ್ಪಂದ ಅಂತ ನೀವು ನೋಡಿದ್ದೀರಿ. ಮದ್ರಾಸ್ ಒಪ್ಪಂದ ಇದು ಯಾವ ಒಂದು ಯುದ್ಧದ್ದು? ಇದು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ, ಮೊದಲನೇದು. ಮೊದಲ ಆಂಗ್ಲೋ ಮೈಸೂರು ಯುದ್ಧದ ಒಂದು ಒಪ್ಪಂದ ಇಲ್ಲಾಯಿತು. ಓಕೆ, ಎರಡನೇ ಒಂದು ಆಂಗ್ಲೋ ಮೈಸೂರು ಯುದ್ಧದ ಒಪ್ಪಂದ ಎಲ್ಲಾಯಿತು? ಸೆಕೆಂಡ್ ಮಂಗಳೂರು ಒಪ್ಪಂದ. ಓಕೆ, ಮೊದಲನೇದು ಮದ್ರಾಸ್ ಒಪ್ಪಂದ, ಎರಡನೇದು ಮಂಗಳೂರು ಒಪ್ಪಂದ, ಮೂರನೇದು ಶ್ರೀರಂಗಪಟ್ಟಣ ಒಪ್ಪಂದ, ನಾಲ್ಕನೇದು 1799 ಯುದ್ಧನೇ ಕೊನೆಗೊಳ್ತದ. ಅಲ್ಲಿ ಟಿಪ್ಪು ಸುಲ್ತಾನ್ ಹತನಾಗ್ತಾನ, ಅಂದ್ರೆ ಅವನನ್ನು ಕೊಲ್ಲಲಾಗತ್ತೆ. ಅಲ್ಲಿ ಬ್ರಿಟಿಷರು ಗೆಲ್ತಾರೆ. ಓಕೆ, ನೆಕ್ಸ್ಟ್ ನೋಡಿ ಮೂರನೇ ಕ್ವಶನು. ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ಸುಲ್ತಾನನಿಂದ ಕಳುಹಿಸಲ್ಪಟ್ಟ ಸೇನಾನಿ ಯಾರು? ಇಲ್ಲಿ ಬಿಜಾಪುರದ ಸುಲ್ತಾನನು ಶಿವಾಜಿಯನ್ನು ಶಿಕ್ಷಿಸಲು ಕಳುಹಿಸಿದ ದಂಡನಾಯಕ ಯಾರಪ್ಪ ಅಂದ್ರೆ ಅಫ್ಜಲ್ ಖಾನ್. ಕ್ರಿಸ್ತಶಕ 1659 ಶಿವಾಜಿಯ ಹೆಚ್ಚುತ್ತಿರುವ ಪ್ರಭಾವ ಮತ್ತು ವಿಜಯಗಳನ್ನು ಸಹಿಸಲಾಗದೆ ಬಿಜಾಪುರದ ಸುಲ್ತಾನ ಯಾರಿದ್ರವಾಗ? ಸೆಕೆಂಡ್ ಅಂದರೆ ಎರಡನೇ ಅಲಿ ಆದಿಲ್ ಶಾ ಮತ್ತು ಅವನ ತಾಯಿ ರಾಣಿ ರೆಜೆಂಟ್ ಮೂಲಕ ಅಫ್ಜಲ್ ಖಾನನನ್ನು ದೊಡ್ಡ ಸೈನ್ಯದೊಂದಿಗೆ ಕಳುಹಿಸಿದನು. ಇದು ನೆನಪಿರಬೇಕಾ? ಎರಡನೇ ಅಲಿ ಆದಿಲ್ ಶಾ ಕಳಿಸ್ದ. ಶಿವಾಜಿಯನ್ನು ಜೀವಂತವಾಗಿ ಅಥವಾ ಸತ್ತ ಸ್ಥಿತಿಯಲ್ಲಿ ಹಿಡಿದು ತರುವುದು ಅವನ ಒಂದು ಮುಖ್ಯ ಉದ್ದೇಶವಾಗಿತ್ತು. ಪ್ರತಾಪಗಢದ ಕೋಟೆಯ ತಪ್ಪಲಿನಲ್ಲಿ ನಡೆದ ಇತಿಹಾಸ ಪ್ರಸಿದ್ಧ ಭೇಟಿಯ ಸಂದರ್ಭದಲ್ಲಿ ಅಫ್ಜಲ್ ಖಾನ್ ಒಂದು ಕುತಂತ್ರದಿಂದ ಶಿವಾಜಿಯನ್ನು ಕೊಲ್ಲಲು ಪ್ರಯತ್ನಿಸಿದನು. ಆದರೆ ಶಿವಾಜಿ ಇದನ್ನು ಮೊದಲೇ ಅವನು ಅರಿತು ತನ್ನ ಬಳಿ ಬಚ್ಚಿಟ್ಟುಕೊಂಡಿದ್ದ ಒಂದು ಹುಲಿ ಉಗುರು, ಅದಕ್ಕೆ ನಾವು ಭಾಗ್ ನಖ್ ಅಂತ ಅಂತೀವಿ. ಓಕೆ, ಭಾಗ್ ನಖ್ ಈ ಎಂಬ ಆಯುಧದಿಂದ ಈ ಶಿವಾಜಿಯವರು ಏನು ಮಾಡ್ತಾರೆ? ಅಫ್ಜಲ್ ಖಾನನನ್ನು ಹೊಟ್ಟೆಗೆ ಇರಿದು ಕೊಲ್ತಾರ. ಓಕೆನಾ? ಈ ಘಟನೆಯ ನಂತರ ಈ ಮರಾಠ ಪಡೆಗಳು ಬಿಜಾಪುರ ಸೈನ್ಯವನ್ನು ಅಲ್ಲೋಲ ಕಲ್ಲೋಲ ಮಾಡಿ ಸೋಲಿಸಿದವು. ಇದು ಒಂದು ಶಿವಾಜಿಯ ಒಂದು ಪಾಲಿಗೆ ಒಂದು ದೊಡ್ಡ ಮತ್ತು ಮಹತ್ವದ ವಿಜಯವಾಯಿತು. ಅರ್ಥ ಆಯ್ತಾ? ಯಾವಾಗಿದು? 1659 ಕೇಳ್ತಾರೆ. ಅಲಿ ಆದಿಲ್ ಶಾ ಯಾರನ್ನು ಶಿವಾಜಿಯನ್ನು ಶಿಕ್ಷಿಸಲು ಯಾರನ್ನು ಕಳಿಸಿದ? ಅಫ್ಜಲ್ ಖಾನ್ ಯಾರ ಒಂದು ಇದು ಆರ್ಡ್ರ್ ಮೇರೆಗೆ ಅಥವಾ ಒಂದು ಹೇಳಿಕೆಯ ಮೇಲೆಗೆ ಅಥವಾ ಯಾರು ಅಫ್ಜಲ್ ಖಾನನನ್ನು ಕಳಿಸಿದ್ರು ಕೇಳ್ತಾರೆ. ಮೊಹಮ್ಮದ್ ಆದಿಲ್ ಶಾ, ಇಬ್ರಾಹಿಂ ಆದಿಲ್ ಶಾ, ಎರಡನೇ ಅಲಿ ಆದಿಲ್ ಶಾ. ಓಕೆ, ನಿಮಗಿದನ್ನು ನೆನಪಿರಬೇಕು. ಎರಡನೇ ಅಲಿ ಆದಿಲ್ ಶಾ. ನೆಕ್ಸ್ಟು ನಾಲ್ಕನೇ ಕ್ವಶನ್ ನೋಡಿ. ಯಾವ ಒಂದು ವಿಜಯದ ನೆನಪಿಗಾಗಿ ಅಕ್ಬರ್ ಫತೇಪುರ್ ಸಿಕ್ರಿಯಲ್ಲಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದ? ಇಲ್ಲಿ ಕ್ರಿಸ್ತಶಕ 1573 ನೋಡಿ, ಇಲ್ಲಿ 1573 ಗುಜರಾತನ್ನು ಯಶಸ್ವಿಯಾಗಿ ವಶಪಡಿಸಿಕೊಂಡ ನಂತರ ಆ ಒಂದು ಪ್ರಮುಖ ಮಿಲಿಟರಿ ವಿಜಯದ ಸಂಕೇತವಾಗಿ ಅಕ್ಬರ್ ತನ್ನ ಒಂದು ಸಾಮ್ರಾಜ್ಯದ ಶಕ್ತಿಯನ್ನು ಪ್ರದರ್ಶಿಸಲಿಕ್ಕೆ ಸುಮಾರು 1575 1576 AD ಅಥವಾ ಕ್ರಿಸ್ತಶಕ ಈ ಒಂದು ಭವ್ಯ ದ್ವಾರವನ್ನು ನಿರ್ಮಿಸಲಾಯಿತು. ಓಕೆ, ಈ ಒಂದು ಅವಧಿಯಲ್ಲಿ ಇದನ್ನು ನಿರ್ಮಿಸಲಾಯಿತು.
ಈ ಒಂದು ಗುಜರಾತ್ ವಿಜಯ ಮೊಘಲ ಸಾಮ್ರಾಜ್ಯಕ್ಕೆ ಬಹಳ ಮುಖ್ಯವಾಗಿತ್ತು. ಏಕೆಂದರೆ ಇದು ಪಶ್ಚಿಮಕ್ಕೆ, ಅಂದರೆ ಈಗ ಭಾರತ ದೇಶ ಈ ರೀತಿ ಅದ. ಓಕೆ, ಸೊ ಗುಜರಾತ್ ಅಂದರೆ ಈ ರೀತಿ ಇದೆ. ಓಕೆ, ರಫ್ ಆಗಿ ತಗೊಳ್ಳೋಣ. ಇದು ಗುಜರಾತ್ ಆಗುತ್ತಾ. ಈ ಒಂದು ಪಶ್ಚಿಮ ಭಾರತದ ಪ್ರಮುಖ ವ್ಯಾಪಾರ ಮಾರ್ಗಗಳ ಮೇಲೆ ನಿಯಂತ್ರಣ ಮತ್ತು ಈ ಒಂದು ಇದೆಲ್ಲ ಅರೇಬಿಯನ್ ಸಮುದ್ರ, ಇದೆಲ್ಲ ಏನಿತ್ತು ಅರೇಬಿಯನ್ ಸಮುದ್ರ, ಈ ಒಂದು ಅರೇಬಿಯನ್ ಸಮುದ್ರಕ್ಕೆ ಪ್ರವೇಶವನ್ನು ನೀಡಿತು. ಈ ಒಂದು ಐತಿಹಾಸಿಕ ಘಟನೆಯ ಸ್ಮರಣಾರ್ಥವಾಗಿ ಬುಲಂದ್ ದರ್ವಾಜ ಇಂದಿಗೂ ನಿಂತಿದೆ. ಸೊ ಇದನ್ನು ಯಾರು ಕಟ್ಟಿಸಿದ್ರು? ಅಕ್ಬರ್. ಯಾವಾಗ? 1575-76 ಒಂದು ಅವಧಿಯಲ್ಲಿ. ಓಕೆನಾ? ಸೊ ಇದನ್ನು ಏನಂತಾರೆ? ಬುಲಂದ್ ದರ್ವಾಜ ಅಂದರೆ ಮಹಾನ್ ದ್ವಾರ ಅಥವಾ ಎತ್ತರದ ಹೆಬ್ಬಾಗಿಲು. ಓಕೆ, ನೆಕ್ಸ್ಟ್ ಕ್ವಶನ್, ಯಾವ ಘಟನೆಯ ತರುವಾಯ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ತಕ್ಷಣವೇ ನಿಲ್ಲಿಸಿದರು? ಇಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ, ಈ ಒಂದು ಅಸಹಕಾರ ಚಳವಳಿಯ ಭಾಗವಾಗಿ ಶಾಂತಿಯುತ ಮೆರವಣಿಗೆ ನಡೆಸುತ್ತಿದ್ದ ಪ್ರತಿಭಟನೆಕಾರರ ಮೇಲೆ ಪೊಲೀಸರು ಏನು ಮಾಡ್ತಾರೆ? ಗುಂಡುಗಳನ್ನು ಹಾರಿಸ್ತಾರೆ. ಓಕೆ, ಇದರಿಂದ ಕೆರಳಿದ ಜನರ ಒಂದು ಗುಂಪು ಈ ಒಂದು ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿತು. ಇದರ ಒಂದು ಸುಮಾರು 22 ಅಥವಾ 23 ಈ ಒಂದು ಪೊಲೀಸರು ಏನಾಗ್ತಾರೆ? ಅಲ್ಲಿ ಸಜೀವ ದಹನ ಆಗ್ತಾರೆ. ಓಕೆ, ಸಜೀವ ದಹನ ಆಗ್ತಾರೆ. ಅದರಿಂದ ಆ್ಯಕ್ಚುಲಿ ಮಹಾತ್ಮ ಗಾಂಧೀಜಿಯವರು ಅಹಿಂಸೆಯ ಒಂದು ಪರಮ ಪ್ರತಿಪಾದಕರಾಗಿದ್ದರು. ಈ ಒಂದು ಹಿಂಸಾತ್ಮಕ ಘಟನೆಯು ಅವರಿಗೆ ಏನಾಯಿತು? ತೀವ್ರ ಆಘಾತವನ್ನು ಉಂಟು ಮಾಡಿತು. ಇದು ಯಾವಾಗಾಯಿತು? ಫೆಬ್ರವರಿ 4 ಫೆಬ್ರವರಿ 1922 ಅಲ್ಲೇ ಚೌರಿ ಚೌರ ಎಂಬ ಗ್ರಾಮದಲ್ಲಿ, ಗೋರಖ್ಪುರ್ ಜಿಲ್ಲೆಯ ಉತ್ತರ ಪ್ರದೇಶ್, ಇಲ್ಲಿ ಏನಾಗ್ತದೆ? ಈ ಒಂದು ಘಟನೆ ನಡೀತದೆ. ಸೊ ಇದರಿಂದ ಏನಾಗ್ತದೆ ಅವರಿಗೆ? ಈ ಒಂದು ಚಳುವಳಿಯು ತನ್ನ ಮೂಲ ತತ್ವವಾದ ಅಹಿಂಸೆಯನ್ನು ದೂರ ಸರಿಯುತ್ತಿದೆ ಮತ್ತು ದೇಶದ ಜನರು ಸಂಪೂರ್ಣ ಅಹಿಂಸಾತ್ಮಕ ಹೋರಾಟಕ್ಕೆ ಇನ್ನೂ ಸಿದ್ಧವಾಗಿಲ್ಲ ಎಂದು ಅವರು ಮನಗೊಂಡು ಈ ಒಂದು ಹಿಂಸಾಚಾರವು ಬ್ರಿಟಿಷರಿಗೆ ದಮನಕಾರಿ ಕ್ರಮಗಳನ್ನು ಕೈಗೊಳ್ಳಲು ನೆಪವಾಗಬಹುದು ಎಂದು ಗಮನಿಸಿ ಈ ಒಂದು ದಿನಾಂಕದಂದು ಈ ಒಂದು ಚಳುವಳಿಯನ್ನು ರಾಷ್ಟ್ರವ್ಯಾಪಿ ಹಿಂಪಡೆಯುವುದಾಗಿ ಘೋಷಿಸಿದರು. ಬಟ್ ಇದರ ಪರಿಣಾಮವಾಗಿ ಏನಾಗ್ತದೆ? ಈ ಒಂದು ಗಾಂಧೀಜಿಯವರ ಈ ಒಂದು ನಿರ್ಧಾರವು ಅಂದಿನ ಅನೇಕ ನಾಯಕರಾದ ಮೋತಿಲಾಲ್ ನೆಹರು ಮತ್ತು ಜವಾಹರ್ಲಾಲ್ ನೆಹರು ಅವರಿಗೆ ನಿರಾಶೆಯನ್ನು ಉಂಟು ಮಾಡಿತ್ತು. ಅರ್ಥ ಆಯ್ತಾ? ಅವರಿಗೆ ನಿರಾಶೆಯನ್ನು ಉಂಟು ಮಾಡಿತ್ತು. ಸೊ ಇದಿಷ್ಟು ಈ ಒಂದು ಚೌರಿ ಚೌರ ಘಟನೆಯ ಒಂದು ವರದಿ. ನೆಕ್ಸ್ಟ್ ಕ್ವಶನ್ ನೋಡಿ, ಈ ಕೆಳಕಂಡ ಭಾರತ ಸಂವಿಧಾನದ ಯಾವ ಅನುಚ್ಛೇದವು ಧನ ವಿನಿಯೋಗ ಮಸೂದೆಗೆ ಸಂಬಂಧಿಸಿದೆ? ಅಥವಾ ವಿಚ್ ಆರ್ಟಿಕಲ್ ಡೀಲ್ಸ್ ವಿತ್ ಅಪ್ರೋಪ್ರಿಯೇಷನ್ ಬಿಲ್? ನೀವು ನೋಡ್ಬೋದು 114 ಅಂತ ಇದೆ. ಈ 114 ಈ ಒಂದು ಅನುಚ್ಛೇದ ಏನಾಗ್ತದೆ? ಸರ್ಕಾರವು ಭಾರತದ ಸಂಚಿತ ನಿಧಿ ಅಂದರೆ ಕನ್ಸೋಲಿಡೇಟೆಡ್ ಫಂಡ್, ಸಂಚಿತ ನಿಧಿಯಿಂದ ಹಣವನ್ನು ಹಿಂಪಡೆಯಲು ಕಾನೂನುಬದ್ಧ ಅಧಿಕಾರವನ್ನು ಪಡೆಯುತ್ತದೆ. ಈ ಒಂದು ಮಸೂದೆಯ ಉದ್ದೇಶ ಏನು? ಆಯವ್ಯಯದ ಮೇಲಿನ ಚರ್ಚೆ ಮತ್ತು ಅನುದಾನ ಬೇಡಿಕೆಗಳ ಮೇಲಿನ ಮತದಾನದ ನಂತರ ಆರ್ಥಿಕ ವರ್ಷದ ವೆಚ್ಚಗಳನ್ನು ಪೂರೈಸಲು ಅಗತ್ಯವಿರುವಂಥ ಎಲ್ಲ ಒಂದು ಹಣವನ್ನು ಹಿಂಪಡೆಯಲು ಈ ಒಂದು ಧನ ವಿನಿಯೋಗ ವಿಧೇಯಕವನ್ನು ಲೋಕಸಭೆಯಲ್ಲಿ ಮಂಡಿಸಲಾಗುತ್ತದೆ.
ಓಕೆ, ಇಲ್ಲಿ ಸಂಸತ್ತಿನ ಅನುಮೋದನೆ ಇಲ್ಲದೆ ಭಾರತದ ಈ ಒಂದು ಸಂಚಿತ ನಿಧಿಯಿಂದ ಯಾವುದೇ ಒಂದು ಹಣವನ್ನು ಹಿಂಪಡೆಯಲು ಸಾಧ್ಯವಿಲ್ಲ ಎಂದು ಈ ಒಂದು ವಿಧಿ ಏನು ಹೇಳ್ತದೆ, ಕಡ್ಡಾಯಗೊಳಿಸುತ್ತದೆ ಈ ವಿಧಿ. ಓಕೆನಾ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟು ಮುನ್ನೆಚ್ಚರಿಕಾ ಬಂಧನದ ಕಾನೂನಿಗೆ ಸಂಬಂಧಿಸಿದಂತೆ ಬಂಧಿತ ವ್ಯಕ್ತಿಯನ್ನು ಸಲಹಾ ಮಂಡಳಿಯ ಅಭಿಪ್ರಾಯ ಪಡೆಯದೆ ಈ ಕೆಳಕಂಡ ಗರಿಷ್ಠ ಅವಧಿಯವರೆಗೆ ಬಂಧನದಲ್ಲಿ ಇಡಬಹುದು. ನೋಡಿ, ಇಲ್ಲಿ ಲಾ ಆಫ್ ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಬರುತ್ತೆ. ಅಂದರೆ ತಡೆಗಟ್ಟುವ ಬಂಧನ ಕಾನೂನಿನ ಅಡಿಯಲ್ಲೇ ಈ ಒಂದು ಅಡ್ವೈಸರಿ ಬೋರ್ಡ್, ನೋಡಿ, ಅಡ್ವೈಸರಿ ಬೋರ್ಡ್ ಅಥವಾ ಸಲಹಾ ಮಂಡಳಿಯ, ಈ ಸಲಹಾ ಮಂಡಳಿಯ ಒಂದು ಅಭಿಪ್ರಾಯವನ್ನು ಪಡೆಯದೆ ಒಬ್ಬ ವ್ಯಕ್ತಿಯನ್ನು ಗರಿಷ್ಠ ಮ್ಯಾಕ್ಸಿಮಮ್ 3 ತಿಂಗಳು ಅವಧಿಗೆ ಬಂಧನದಲ್ಲಿ ಇರಿಸಬಹುದು. ಈ ಒಂದು 3 ತಿಂಗಳ ಅವಧಿಯನ್ನು ಮೀರಿ ಬಂಧನವನ್ನು ವಿಸ್ತರಿಸಬೇಕಂದ್ರೆ, ಈ ಒಂದು 3 ತಿಂಗಳಕ್ಕಿಂತ ಹೆಚ್ಚಿಗೆ ಬೇಕಂದ್ರೆ ನೀವು ಮೊದಲೇ ಈ ಒಂದು ಸಲಹಾ ಮಂಡಳಿಯ ಒಂದು ಅನುಮತಿ ಅಥವಾ ಅದರ ಒಂದು ಅನುಮತಿಯನ್ನು ಪಡಿಬೇಕು. ಅಥವಾ ಮೊದಲೇ ಆ ಒಂದು ಸಲಹಾ ಮಂಡಳಿಯು ಬಂಧನಕ್ಕೆ ಸಾಕಷ್ಟು ಕಾರಣಗಳಿವೆ ಎಂದು ವರದಿ ಮಾಡಬೇಕು. ಓಕೆ, ಸೊ ಇದು ಏನು ಹೇಳ್ತದೆ, ಆರ್ಟಿಕಲ್ 22(7) ವಿಧಿ 22(7) ಏನು ಹೇಳ್ತದೆ, ಈ ಒಂದು ವಿಧಿಯ ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನು ಗರಿಷ್ಠ ಎಷ್ಟು ಅವಧಿಗೆ ಬಂಧನದಲ್ಲಿ ಇರಿಸಬಹುದು ಮತ್ತು ಸಲಹಾ ಮಂಡಳಿಯ ಅಭಿಪ್ರಾಯವಿಲ್ಲದೆ 3 ತಿಂಗಳಿಗಿಂತ ಹೆಚ್ಚು ಕಾಲ ಬಂಧನದಲ್ಲಿ ಇರಿಸಬಹುದಾದ ಸಂದರ್ಭಗಳನ್ನು ಕಾನೂನಿನ ಮೂಲಕ ನಿರ್ಧರಿಸಲು ಸಂಸತ್ತಿಗೆ ಅಧಿಕಾರವಿದೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಪಕ್ಷಾಂತರ ನಿಷೇಧ ಕಾಯ್ದೆ ಈ ತಿದ್ದುಪಡಿಗೆ ಸಂಬಂಧಿಸಿದೆ. ನೋಡಿ, ಇಲ್ಲಿ ಪಕ್ಷಾಂತರ ವಿರೋಧಿ ಕಾನೂನು ಅಥವಾ ಆ್ಯಂಟಿ ಡಿಫೆಕ್ಷನ್ ಲಾ, ಮುಖ್ಯವಾಗಿ ಇದು 52ನೇ ತಿದ್ದುಪಡಿಗೆ ಸಂಬಂಧಪಟ್ಟಿದೆ. ಈ ಒಂದು 52ನೇ ತಿದ್ದುಪಡಿ 1985ಕ್ಕೆ ಸಂಬಂಧಿಸಿದೆ. ಇದು 10th ಅನುಸೂಚಿಯನ್ನು ಸೇರಿಸಿತು. ಈ ತಿದ್ದುಪಡಿಯು ಭಾರತದ ಸಂವಿಧಾನಕ್ಕೆ 10ನೇ ಅನುಸೂಚಿಯನ್ನು ಸೇರಿಸಿತು. ಇದು ಸಂಸತ್ತು ಮತ್ತು ರಾಜ್ಯ ಶಾಸಕಾಂಗಗಳ ಸದಸ್ಯರನ್ನು ಪಕ್ಷಾಂತರದ ಆಧಾರದ ಮೇಲೆ ಅನರ್ಹಗೊಳಿಸುವ ನಿಬಂಧನೆಯನ್ನು ಒಳಗೊಂಡಿದೆ. ಓಕೆನಾ. ಇದು 52ನೇ ತಿದ್ದುಪಡಿ ಇದೆಯಲ್ಲ, ಇಷ್ಟು ಹೇಳ್ತದೆ. ಏನು ಹೇಳ್ತದೆ ಮೇನು ಈ 52ನೇ ತಿದ್ದುಪಡಿ? ಈ ಕಾಯ್ದೆ ಪಕ್ಷಾಂತರವನ್ನು ತಡೆಯಲಿಕ್ಕೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಪಕ್ಷ ಎ ಇದೆ, ಮತ್ತೊಂದು ಬಿ ಇದೆ. ಈ ಒಂದು ಪಕ್ಷಾಂತರ ಎದಿಂದ ಬಿ, ಬಿದಿಂದ ಎ ಹೋಗಲಿಕ್ಕೆ ಇದನ್ನು ತಡೆಯಲು ಮತ್ತು ರಾಜಕೀಯ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಇದನ್ನು ಜಾರಿಗೆ ತರಲಾಯಿತು. ಶಾಸಕರು ಸ್ವಯಂ ಪ್ರೇರಿತವಾಗಿ ತಮ್ಮ ಪಕ್ಷದ ಸದಸ್ಯತ್ವವನ್ನು ತ್ಯಜಿಸಿದರೆ ಅಥವಾ ಪಕ್ಷದ ನಿರ್ದೇಶನಗಳಿಗೆ ವಿರುದ್ಧವಾಗಿ ಮತ ಚಲಾಯಿಸಿದರೆ ಅಥವಾ ಮತದಾನದಿಂದ ದೂರ ಉಳಿದರೆ ಅವರನ್ನು ಅನರ್ಹಗೊಳಿಸಲು ಇದು ಅವಕಾಶ ನೀಡುತ್ತದೆ. ಓಕೆ, ಯಾವತ್ತೂ ಅವರು ತಮ್ಮ ಪಕ್ಷಕ್ಕೆ ಸಪೋರ್ಟ್ ಮಾಡಬೇಕು, ಅವರು ತಮ್ಮ ಪಕ್ಷವನ್ನು. ಓಕೆ, ಯಾವತ್ತೂ ಅವ್ರ ಪಕ್ಷದ ಅಪೋಸಿಟ್ ಇರಬಾರ್ದು ಅಂದರೆ ಈ ಒಂದು ತಿದ್ದುಪಡಿ ಕಾಯ್ದೆ ಇದು ಹೇಳ್ತದೆ. ಓಕೆನಾ. ನೆಕ್ಸ್ಟ್ ಕ್ವಶನು, ಈ ಕೆಳಗಿನ ಯಾವ ಸಮಿತಿಯನ್ನು 1964ರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಂಬಂಧಿಸಿದಂತೆ ರಚಿಸಲಾಗಿದೆ? ನೋಡಿ, 1962ರಲ್ಲಿ ಈ ಭಾರತ ಸರ್ಕಾರದಿಂದ ನೇಮಕಗೊಂಡಿದ್ದ ಈ ಒಂದು ಸಂತಾನಂ ಕಮಿಟಿ, ನೋಡಿ, ಈ ಒಂದು ಸಂತಾನಂ ಕಮಿಟಿ 1964ರಲ್ಲಿ ಈ ಒಂದು ಭ್ರಷ್ಟಾಚಾರ ತಡೆಗಟ್ಟುವ ಕುರಿತು ತನ್ನ ಒಂದು ಪ್ರಮುಖ ವರದಿಯನ್ನು ಸಲ್ಲಿಸಿತು. ಓಕೆ, ಕೆ ಸಂತಾನಂ, ಈ ಒಂದು ಕೆ ಸಂತಾನಂ ಇವರ ಒಂದು ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದೆ. ಈ ಸಮಿತಿಯು ಸಾರ್ವಜನಿಕ ಆಡಳಿತದಲ್ಲಿನ ವ್ಯಾಪಕ ಭ್ರಷ್ಟಾಚಾರವನ್ನು ನಿಭಾಯಿಸಲು ಹಲವಾರು ಪ್ರಮುಖ
ಅವಲೋಕನಗಳು ಮತ್ತು ಶಿಫಾರಸುಗಳನ್ನು ಮಾಡಿತು. ಓಕೆನಾ. ನೆಕ್ಸ್ಟ್ ಇಲ್ಲಿ ಲಾಸ್ಟ್ ಕ್ವಶನ್ ನೋಡ್ಬೋದು ನೀವು. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿಬಂಧನೆಗಳಿಗೆ ಸಂಬಂಧಿಸಿದಂತೆ ಇದು ಕೆಳಕಂಡ ಯಾವ ಸದನವು ಗೊತ್ತುವಳಿ ಅನುಮೋದನೆಗೊಳಿಸಿದ್ದಲ್ಲಿ ಭಾರತ ಸಂಸತ್ತು ರಾಜ್ಯ ಪಟ್ಟಿಯಲ್ಲಿ ಬರುವ ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಾಸನಗಳನ್ನು ಮಾಡಬಹುದು. ಇಲ್ಲಿ ಕೇಂದ್ರ ಮತ್ತು ರಾಜ್ಯ ಸಂಬಂಧಗಳ ಒಂದು ಸಂದರ್ಭದಲ್ಲಿ ರಾಜ್ಯ ಪಟ್ಟಿ ಅಂದರೆ ಸ್ಟೇಟ್ ಲಿಸ್ಟ್, ಈ ಒಂದು ರಾಜ್ಯ ಪಟ್ಟಿಯಲ್ಲಿ ಬರುವಂಥ ಅಥವಾ ಸ್ಟೇಟ್ ಲಿಸ್ಟಲ್ಲಿ ಬರುವಂಥ ಯಾವುದೇ ವಿಷಯದ ಬಗ್ಗೆ ಕಾನೂನುಗಳನ್ನು ರಚಿಸಲು ಭಾರತದ ಸಂಸತ್ತಿಗೆ ಅಧಿಕಾರ ನೀಡುವ ನಿರ್ಣಯವನ್ನು ಅಂಗೀಕರಿಸಬಹುದಾದ ಸದನ ಅದು ರಾಜ್ಯಸಭೆ. ಕೌನ್ಸಿಲ್ಸ್ ಆಫ್ ಸ್ಟೇಟ್ಸ್, ರಾಜ್ಯಸಭೆ. ಓಕೆ. ಇಲ್ಲಿ ವಿಧಿ 249 ಏನು ಹೇಳ್ತದೆ? ಈ ಒಂದು ವಿಧಿಯ ಪ್ರಕಾರ ರಾಷ್ಟ್ರೀಯ ಹಿತಾಸಕ್ತಿಯ ದೃಷ್ಟಿಯಿಂದ ರಾಜ್ಯ ಪಟ್ಟಿಯಲ್ಲಿರುವ ವಿಷಯದ ಬಗ್ಗೆ ಸಂಸತ್ತು ಕಾನೂನನ್ನು ರಚಿಸುವುದು ಅಗತ್ಯ ಎಂದು ರಾಜ್ಯಸಭೆಯು ನಿರ್ಣಯವನ್ನು ಅಂಗೀಕರಿಸಿದರೆ ಮಾತ್ರ ಇದು ಸಾಧ್ಯ. ರಾಜ್ಯಸಭೆ ಮೊದಲಿದು ಅಂಗೀಕಾರ ಮಾಡಬೇಕು. ಅರ್ಥ ಆಯ್ತಾ? ರಾಜ್ಯಸಭೆಯಲ್ಲಿ ಮೇನ್ ಒಂದು ಪಾತ್ರವನ್ನು ವಹಿಸ್ತದೆ. ಓಕೆ. ಈ ನಿರ್ಣಯವು ರಾಜ್ಯಗಳ ಹಿತಾಸಕ್ತಿಯನ್ನು ಪ್ರತಿನಿಧಿಸುವ ರಾಜ್ಯಸಭೆಯಲ್ಲಿಯೇ ಮಂಡನೆಯಾಗಬೇಕು. ಇದಕ್ಕೆ ವಿಶೇಷ ಬಹುಮತದ ಅಗತ್ಯವಿರುತ್ತದೆ. ಅಂದರೆ ರಾಜ್ಯಸಭೆಯಲ್ಲಿ 2/3 ಸದಸ್ಯರಿಗಿಂತ ಕಡಿಮೆ ಇಲ್ಲದ ಬಹುಮತದ ಮೂಲಕ. ಓಕೆ. ಸೊ ಇವಿಷ್ಟು ಈ ಒಂದು ಇಂಪಾರ್ಟೆಂಟ್ GK ಕ್ವಶನ್ಗಳಾಗಿದ್ವು. ಮತ್ತು ಮುಂದಿನ ಒಂದು ಸೆಷನಲ್ಲಿ ಇನ್ನಷ್ಟು ಕ್ವಶನ್ಗಳನ್ನು ಚರ್ಚೆ ಮಾಡುವ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.